ಮೂಡಾ ಪ್ರಕರಣಕ್ಕೆ ಸಿಕ್ತು ಬಿಗ್ ಟ್ವಿಸ್ಟ್. ವಿವಾದಕ್ಕೀಡಾದ 14 ಸೈಟ್ ಸರೆಂಡರ್ ಮಾಡಿದ ಸಿದ್ದು ಪತ್ನಿ. ಇಡಿ ತನಿಖೆ ಆರಂಭಿಸಿದ ಬೆನ್ನಲ್ಲೇ ಪಾರ್ವತಿ ಯೂಟರ್ನ್. ನಾನು ಎಂದೂ ಮನೆ ಆಸ್ತಿ ಬಯಸಿಲ್ಲ. 40 ವರ್ಷ ನನ್ನ ಪತಿಯ ರಾಜಕೀಯದಲ್ಲಿ ಕಳಂಕ ಇಲ್ಲ. ಸಿಎಂ ಪತ್ನಿ ಪಾರ್ವತಿ ಭಾವನಾತ್ಮಕ ಪತ್ರ. ದರ್ಶನ್ಗೆ ಸಿಗಲಿಲ್ಲ ಬೇಲ್. ಕಂಬಿ ಹಿಂದೆ ಲಿಪ್ಸ್ಟಿಕ್ ರಾಣಿ ಕಂಗಾಲ್. ಅಕ್ಟೋಬರ್ 4ರವರೆಗೆ ಡಿ ಗ್ಯಾಂಗ್ಗೆ ಮತ್ತೆ ಜೈಲ್. ಸಿನಿಮಾ ಶೂಟಿಂಗ್ ವೇಳೆ ಸೂಪರ್ ಸ್ಟಾರ್ ಆರೋಗ್ಯದಲ್ಲಿ ಏರುಪೇರು. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ರಜನಿಕಾಂತ್ಗೆ ಟ್ರೀಟ್ಮೆಂಟ್. ತಲೈವ ಆರೋಗ್ಯದಲ್ಲಿ ಚೇತರಿಕೆ ಇದೆ ಎಂದ ಡಾಕ್ಟರ್. ಸೈಲೆಂಟ್ ಇದ್ದ ಮಳೆ ಈಗ ಫುಲ್ ವೈಲೆಂಟ್. ಚಿಕ್ಕಮಗಳೂರಿನಲ್ಲಿ ಆಲಿಕಲ್ಲು ಮಳೆ. ಮೈಸೂರಲ್ಲಿ ವರುಣಾರ್ಭಟಕ್ಕೆ ನಾಶವಾಯಿತು ಬೆಳೆ. ನಮಸ್ಕಾರ, ಟಾಪ್ 30ಗೆ ಸ್ವಾಗತ. ನಾನು ರಂಜಿತ್ ಶ್ರಿಯಾರ್. ಸೂಪರ್ ಸ್ಟಾರ್ ರಜನಿಕಾಂತ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಕೂಲಿ ಚಿತ್ರದ ಶೂಟಿಂಗ್ ವೇಳೆ ರಜನಿಕಾಂತ್ಗೆ ಅನಾರೋಗ್ಯ ಆಗಿದೆ. ತಕ್ಷಣಕ್ಕೆ ಆಸ್ಪತ್ರೆಗೆ ನಟ ರಜನಿಕಾಂತ್ ಅವರನ್ನು ಕರ್ಕೊಂಡು ಬರಲಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈಗ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರಿಂದ ರಜನಿಕಾಂತ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ರಜನಿಕಾಂತ್ ಆರೋಗ್ಯದಲ್ಲಿ ಈ ಹೊತ್ತಿಗೆ ಈಗ ಚೇತರಿಕೆ ಇದೆ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ. 2020ರಲ್ಲೂ ಕೂಡ ಇದೇ ರೀತಿ ರಜನಿಕಾಂತ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಅನಾರೋಗ್ಯದಿಂದ ರಜನಿಕಾಂತ್ ಆ ಸಮಯದಲ್ಲೂ ಕೂಡ ಆಸ್ಪತ್ರೆ ಸೇರಿದರು. ಆಸ್ಪತ್ರೆಯಿಂದ ಹೆಲ್ತ್ ಬುಲೆಟಿನ್ಗಾಗಿ ಈಗ ಚಿತ್ರತಂಡ ಕಾಯ್ತಾ ಇದೆ. ಶೂಟಿಂಗ್ ಮಾಡ್ತಾ ಇದ್ದಂಥ ಸಮಯದಲ್ಲೇ ರಜನಿಕಾಂತ್ ಅವರ ಆರೋಗ್ಯ ಏರುಪೇರಾಗಿರೋದು. ತಕ್ಷಣಕ್ಕೆ ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಹೆಲ್ತ್ ಬುಲೆಟಿನ್ಗಾಗಿ ಚಿತ್ರತಂಡ ಕಾಯ್ತಾ ಇದೆ. 2020ರಲ್ಲೂ ಕೂಡ ಇದೇ ರೀತಿಯಾಗಿ ರಜನಿಕಾಂತ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆನಂತರ ಚೇತರಿಕೆ ಆಗಿದ್ರು. ಈಗ ಮತ್ತೆ ಆಸ್ಪತ್ರೆ ಸೇರಿದ್ದಾರೆ ಅನಾರೋಗ್ಯದಿಂದ. ಈಗ ಟಾಪ್ 30 ಒಂದೊಂದೇ ಸುದ್ದಿಗಳನ್ನು ನೋಡೋಣ ಬನ್ನಿ. ಕಳೆದೊಂದು ವಾರದಿಂದ ಮಲೆನಾಡಿನಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ. ಅದರಲ್ಲೂ ಚಿಕ್ಕಮಗಳೂರಿನ ಎನ್ಆರ್ಪುರ ಕೊಪ್ಪದಲ್ಲಿ ಧಾರಾಕಾರ ಮಳೆಯಾಗಿದೆ. ಮಳೆ ಅವಾಂತರದಿಂದ ಬಾಳೆಹೊನ್ನೂರು ಕಳಸಾ ರಸ್ತೆಯಲ್ಲಿ ವಾಹನಗಳ ಸಂಚಾರದಲ್ಲಿ ಅಸ್ತವ್ಯಸ್ತವಾಗಿದ್ದು, ಇನ್ನು ಮೇಲ್ಗೊಂಡು